ದೋಸ್ತ ಏನೋ ಅಂದ್ರು ಈ ಸಲ ನಿರ್ಮಲಕ್ಕ ಬೆಂಕಿ ಬಿಡಪ್ಪ. ನಿರ್ಮಲಕ್ಕ ಯಾರು? ಅವರ ನಮ್ಮ ಹಣಕಾಸು ಸಚಿವರು 12 ಲಕ್ಷ ತನಕ ಟ್ಯಾಕ್ಸ್ ಕನ್ಸೆಷನ್ ಮಾಡ್ಯಾರಲ್ಲ ಈ ಸಲ. ಗ್ರೇಟ್ ಪಾ. ಆ ಪಾಪ್ಕಾರ್ನ್ ಮೇಲೆ ಎಷ್ಟು ಟ್ಯಾಕ್ಸ್ ಮಾಡ್ಯಾರ ಗೊತ್ತಾಯ್ತಲ್ಲ? ಅದು ಬಿಡು, ಆ 4 ವೀಲರ್ ಮೇಲೆ ಎಷ್ಟು GST ಕಟ್ಟಾಕತ್ತೇವೆ ಅದ್ರ ಬಗ್ಗೆ ಏನೋ ವಿಚಾರ ಮಾಡಿನ? ಅಲ್ಲೋ ನಿಂದೇನು ಬರೇ ಮೊಸರ್ನ್ಯಾಗ ಕಲ್ ಹುಡ್ಕೋದಾತಲ್ಲ. ಮೊದ್ಲು ಗೊತ್ತಾಯ್ತಿಲ್ಲ 7 ಲಕ್ಷ ತನಕ ಅಂದ್ರ ಇನ್ಕಮ್ ಟ್ಯಾಕ್ಸ್ ಕಟ್ಬೇಕಾಗಿತ್ತು. ಈಗ 12 ಲಕ್ಷ ಮಟ ಲಿಮಿಟ್ ಇಟ್ಟಾರ. ಸೊ ಅಲ್ಲೆಲ್ಲ ಟ್ಯಾಕ್ಸ್ ಫ್ರೀ ಆಗ್ಲಿಲ್ಲ ದೋಸ್ತ. ಈಗ 12 ಲಕ್ಷ ಲಿಮಿಟ್ ಯಾಕೆ ಹೆಚ್ಚಿಗೆ ಮಾಡ್ಯಾರ ಗೊತ್ತಾಯ್ತು ನಿಂಗೆ? ದುಡ್ದಿದ್ ರೊಕ್ಕನೆಲ್ಲ ಉಳಿಸಿ ಬೇರೆ ಬೇರೆ ಗೂಡ್ಸ್ಕೊಂಡು ಪರ್ಚೇಸ್ ಮಾಡ್ಬಿಡುದು. ಯಾಕಂದ್ರೆ ಈಗ ಎಲ್ಲಾ ವಸ್ತುಗಳ ಮೇಲೂ GST ಹಾಕ್ಬಿಟ್ಟಾರ. ಇಲ್ಲಿ ಉಳಿಸುದು, ಅಲ್ಲಿ ಸಾಮಾನ್ಯರಿಗೆ ಟ್ಯಾಕ್ಸ್ ಕಟ್ಟುದು, ಮತ್ತ ರೊಕ್ಕ ಎಲ್ಲಿ ಉಳಿಬೇಕು ನಿನಗೆ? ಆದ್ರೂ ಏನ ಈ 12 ಲಕ್ಷದ ಏನ್ ಡಿಸಿಷನ್ ಐತ್ಲಾ, ಇದೇ ಡಿಸಿಷನ್. ನಮಗಂತೂ ಮಸ್ತ್ ಖುಷಿ ಐತ ಅದ್ರೊಳಗೆ. 12 ಲಕ್ಷದೊಳಗೆ ಏನು ಖುಷಿ ಅಂತೀವೋ ಅದೆಲ್ಲ ಮಿಡಲ್ ಕ್ಲಾಸ್ ಪೀಪಲ್ಗಳಿಗೆ, ನಮ್ಮಂತಾರ್ಗೆಲ್ಲ ಅಂದ್ ಅಟ್ಲೀಸ್ಟ್ ಒಂದು 25 ಲಕ್ಷ ಮಟ ಲಿಮಿಟ್ ಮಾಡಿದ್ರೆ ಸ್ವಲ್ಪ ಆ ಕಡೆ ರೊಕ್ಕ ಉಳಿತಿತ್ತೇನೋ. ನೀ ಹೇಳೋದು ಖರೆ ಐತಿ. ಆದ್ರೂ ಏನ್ ಮಾಡಕ್ ಬರಲ್ಲ, 12 ಲಕ್ಷದಾಗ ಎಂಜಾಯ್ ಮಾಡ್ಬೇಕು ಅಷ್ಟ. ಎಂಜಾಯ್. ಅಲ್ಲಿ ಕೌಂಡಿ ಕೆಲ್ಸಕ್ಕೆ ಒಂದಿಬ್ಬರು ಲೇಬರ್ಸ್ ಕಡಿಮೆ ಇದ್ದಾರ, ಬರ್ತೀರ ಮತ್ತ? ಕೇಳ್ತೀಯಲ್ಲ ಮರ. ಇಲ್ಲಿ ನಿಂತ ಯಾವ ಬ್ಯಾಂಕ್ ಮ್ಯಾನೇಜರ್ ಆಗ್ಬೇಕಾಗಿತ್ತು ನಾವು? ಮನಿ ನಡಿಬೇಕು ಬೇಡ? ನಡಿ ಹೋಗೋಣ. ಮತ್ತ ಎಷ್ಟು ಕೊಡಿಸ್ತಿ ಪಗಾರ? ಕೊಡಿಸ್ತಾನೆ ಬರ್ರಿ, ಒಂದ್ 400 ರೂಪಾಯಿ ಹೇಳಿ ಕೊಡಿಸ್ತಾನೆ. ಅಷ್ಟಾದ್ರ ಒಳ್ಳೆ ಆಯ್ತು ಬರ್ರಿಪ್ಪ. ಅದ್ರ ಕೂಡ ಗುಟ್ಕಾದ ವ್ಯವಸ್ಥೆ ಮಾಡ್ತಾ ಬಾ. ಏನ್ ನಿಮ್ಗಿಂತ ಹೆಚ್ಚಿಂದ ಹಂಗಾದ್ರೆ ರೆಡಿ ನಡಿ. ನಾವೇನ್ ಗುಟ್ಕಾ ತಿನ್ನಾರ ಅನ್ಕೊಂಡಿನ? ಗುಟ್ಕಾ ಬೇಕಾಗಿಲ್ಲ ನನಗೆ. ಎಣ್ಣೆ ಸಿಗರೇಟ್ ಅಷ್ಟ ಸಾಕು. ಎಣ್ಣೆ ಬೇಕಂತ ಎಣ್ಣೆ ಹಿಡ್ಕೊ ನನ್ ಬೆಣ್ಣಿ.